ಕಾರ್ಕಳಕ್ಕೆ ಮುಜುಗರ ತಂದಿಟ್ಟ ಪರಶುರಾಮ ಥೀಮ್ ಪಾರ್ಕ್. ಸ್ವಯಂ ಟೈಮ್ಸ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಪರಶುರಾಮ ಥೀಮ್ ಪಾರ್ಕ್ ವೈಫಲ್ಯ ಬಗ್ಗೆ ಕಾರ್ಕಳ ಬಿಜೆಪಿ ಗಣ್ಯರು ಫುಲ್ ಗರಂ. ಅವೈಜ್ಞಾನಿಕ ಕಾಮಗಾರಿಯಿಂದ ಕಾರ್ಕಳ ಜನರ ಅಭಿಮಾನಕ್ಕೆ ಧಕ್ಕೆ. 1 ವರ್ಷದೊಳಗೆ ಮೂರ್ತಿ ಕೆಲಸ ಸಂಪೂರ್ಣ ಆಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಈ ವಿಡಿಯೋ ಕೊನೆಯವರೆಗೂ ತಪ್ಪದೆ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಸ್ವಯಂ ಟೈಮ್ಸ್ನ ಎಲ್ಲ ವೀಕ್ಷಕರೇ, ನಿಮ್ಮ ವಸಂತ್ ಕುಮಾರ್ ಮಾಡುವ ವಂದನೆಗಳು. ಕಾರ್ಕಳದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಾರ ಪಡೆದು ಆಮೇಲೆ ಭಾಳಷ್ಟು ಪ್ರವಾಸಿಗರನ್ನು ತನ್ನತ್ತ ಸೆಳೆದ ಪ್ರದೇಶ ಯಾವುದು ಅಂತ ಕೇಳಿದರೆ ಕಾರ್ಕಳದ ಯರ್ಲಪಾಡಿಯ ಉಮಿಕಲ್ ಕುಂಜ. ಈ ಉಮಿಕಲ್ ಕುಂಜದ ಬೆಟ್ಟದ ಮೇಲೆ ಕಳೆದ ವರ್ಷ 2023ನೇ ಸಾಲಿನಲ್ಲಿ ಪರಶುರಾಮ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು. ಈಗ ಆ ಪರಶುರಾಮ ಮೂರ್ತಿಯ ಅರ್ಧ ಭಾಗವೇ ಇಲ್ಲ. ಈ ಬಗ್ಗೆ ಭಾಳಷ್ಟು ಗೊಂದಲಗಳು ಹಾಗೂ ಹಲವಾರು ಜನರಲ್ಲಿ ಭಕ್ತಿಯ ಭಾವನೆಗಳು ಕೂಡ ಮೂಡಿ ಜನರನ್ನು ಒಂದು ರೀತಿ ಹತಾಶೆಯ ಮಟ್ಟಕ್ಕೆ ತಲುಪಿಸಿದೆ. ಈ ನಿಟ್ಟಿನಲ್ಲಿ ನಾವು ಈ ವಿಚಾರದ ಬಗ್ಗೆ ಕಾರ್ಕಳದ ಬಜಗೋಳಿಯ ಡಾಕ್ಟರ್ ರವೀಂದ್ರ ಶೆಟ್ಟಿ ಅವರನ್ನು ಒಂದಷ್ಟೊತ್ತು ಮಾತಾಡಲಿಕ್ಕಿಸಿದ್ದೇವೆ. ಅವರು ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಇದು ಸ್ವಯಂ ಟೈಮ್ಸ್ ವಿಶೇಷ. ಕಾರ್ಕಳ ತಾಲೂಕಿನಲ್ಲಿ ವಸ್ತುನಿಷ್ಠೆಯ ವಿಚಾರಗಳನ್ನು ಜನರ ಮುಂದಿಡ್ತಿರುವಂಥ ಈ ಸ್ವಯಂ ಟೈಮ್ಸ್ ಮಾಧ್ಯಮಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಜನರನ್ನು, ಜನಪ್ರತಿನಿಧಿಗಳನ್ನು ಹಾಗೂ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಈ ಮಾಧ್ಯಮಗಳು ಅದು ಪ್ರಾಮಾಣಿಕವಾಗಿ ಮಾಡಿದರೆ ಮಾತ್ರ ಈ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಉಂಟು. ಆ ನಿಟ್ಟಿನಲ್ಲಿ ಸ್ವಯಂ ಟೈಮ್ಸ್ ಒಂದು ಉತ್ತಮ ಕೆಲಸ ಮಾಡ್ತಾ ಉಂಟು. ಅದಕ್ಕಾಗಿ ನಾನು ಪ್ರಥಮವಾಗಿ ಸ್ವಯಂ ಟೈಮ್ಸ್ಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ನಮ್ಮ ಕಣ್ಣ ಮುಂದೆ ಇರುವಂಥದ್ದು, ಈಗ ವಸಂತ್ ಕುಮಾರ್ ಅವರು ಹೇಳಿದಾಗೆ ಪರಶುರಾಮ್ ಥೀಮ್ ಪಾರ್ಕ್. ಈ ಒಂದು ಥೀಮ್ ಪಾರ್ಕ್ ಬಗ್ಗೆ ಭಾರಿ ಒಂದು ಉತ್ತಮ ಅಭಿಪ್ರಾಯ ನಮ್ಮೆಲ್ಲರಿಗೂ ಇತ್ತು, ಇಡೀ ಹಿಂದೂ ಸಮಾಜಕ್ಕಿತ್ತು, ಕಾರ್ಕಳದ ಜನತೆಗೂ ಕೂಡ ಇತ್ತು. ಆದರೆ ಇದು ಯಾಕೆ ಹೀಗಾಯಿತು ಎನ್ನುವಂಥ ಪ್ರಶ್ನೆ ಇಂದಿನ ದಿನಗಳಲ್ಲಿ ಎಲ್ಲರನ್ನೂ ಕಾಡ್ತಾ ಉಂಟು. ನನಗೆ ದಿನಂಪ್ರತಿ 1-2 ಜನ ಕೇಳ್ತಾ ಇರ್ತಾರೆ, ಇದಕ್ಕೆ ಏನು ಮಾಡುವುದು, ಏನಾಗ್ತದೆ, ಹೇಗೆ ಇದಕ್ಕೆ ತಾರ್ಕಿಕ ಅಂತ್ಯ ಅನ್ನುವಂಥದ್ದನ್ನು. ಅದಕ್ಕೆ ನಾವೆಲ್ಲರಿಗೆ ಆಲೋಚನೆ ಮಾಡಬೇಕು. ನಮಗೆ ಈ ಒಂದು ಮೂರ್ತಿಯ ಪ್ರತಿಷ್ಠೆಯಲ್ಲಿ ಆಗಬೇಕು. ಅದು ಡೈರೆಕ್ಷನ್ ಸರಿ ಇರಲಿಲ್ಲ ಅಂದರೆ ಅದು ಬೇಕಾದರೆ ಪ್ರಶ್ನೆ ಇಟ್ಟಬೇಕಾದ್ರೆ ಮಾಡಲಿ, ಅಲ್ಲಿನ ಊರಿನ ಹಿರಿಯರನ್ನೆಲ್ಲ ಒಟ್ಟು ಮಾಡಿ ಒಂದು ಎಲ್ಲರನ್ನು ಸೇರಿಸಿ ಮಾಡಲಿ, ಹೇಗೆ ಬೇಕಾದರೂ ಮಾಡಲಿ. ಬಟ್ ವ್ಯವಸ್ಥಿತವಾಗಿ ಅದೊಂದೀಗ ಇಮಿಡಿಯೇಟ್ 1 ವರ್ಷದೊಳಗೆ ಪ್ರತಿಷ್ಠೆ ಆಗಬೇಕು. ಇದು ಸುನಿಲ್ ಕುಮಾರ್ ಮಾಡ್ತಾರಾ, ಉದಯ್ ಕುಮಾರ್ ಮಾಡ್ತಾರಾ, ಅಥವಾ ಇನ್ನೊಂದು ಅಲ್ಲಿ ಪರಶುರಾಮ ಥೀಮ್ ಹಿತರಕ್ಷಣಾ ಸಮಿತಿ ರಿಜಿಸ್ಟರ್ಡ್ ಮಾಡಿ ಏನೊಂದು ಮಾಡಿದ್ದಾರೆ ಅವರು ಮಾಡ್ತಾರಾ, ಅಥವಾ ಮೊನ್ನೆ ಒಂದು ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿದಂಥ, ಸತ್ಯಾಗ್ರಹವನ್ನು ಮಾಡಿದಂಥ ದಿವ್ಯ ನಾಯಕ್ ಟೀಮ್ ಮಾಡ್ತಾರಾ, ಅದು ನಮ್ಗೆ ಗೊತ್ತಿಲ್ಲ. ಯಾರು ಮಾಡ್ತಾರೆ ಅವರಿಗೆ ನಮ್ಮ ಸಪೋರ್ಟ್ ಉಂಟು. ನಮಗೆ ಅದನ್ನು ಕೂಡಲೇ ಅಲ್ಲಿ ಒಂದು ವ್ಯವಸ್ಥೆಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಅಲ್ಲಿ ಅದು ರೋಡ್ ಸೈಡ್ ಉಂಟು, ಭಾರಿ ಗಲೀಜಾಗ್ತಾ ಉಂಟು, ಆಚೀಚೆ ಹೋಗುವಾಗ ನೋಡಲಿಕ್ಕೆ ಬೇಜಾರಾಗ್ತದೆ. ಆದ್ದರಿಂದ ಕೂಡಲೇ 1 ವರ್ಷ ಕಾಲಮಿತಿಯೊಳಗೆ ಇದನ್ನು ಮಾಡಬೇಕು. ನಮ್ಗೆ ಯಾರು ಬೇಕಾದರೂ ಮಾಡಲಿ, ಅದು ಒಟ್ಟು ಆ ವ್ಯವಸ್ಥೆಗೆ ಅದು ಬರಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಇದು ಈ ಕಾರ್ಕಳ ತಾಲೂಕಿಗೆ ಒಂದು ಕಪ್ಪು ಚುಕ್ಕೆಯನ್ನು ತರುವಂಥ ವಿಚಾರ, ನಮ್ಮ ಹಿಂದೂ ಸಮಾಜಕ್ಕೂ ಕಪ್ಪು ಚುಕ್ಕೆಯನ್ನು ತರುವಂಥ ವಿಚಾರ. ಆದ್ದರಿಂದ ಇದು ಕೂಡಲೇ ಇದನ್ನು ಪ್ರಥಮ ಆದ್ಯತೆಯಲ್ಲಿ ಯಾರು ಮಾಡ್ತೀರಿ ಅವರು ಮಾಡಿ ಇದನ್ನು ಕೊಡಬೇಕು. ಯಾರೋ ಒಬ್ಬರ ಮೇಲೆ ಇನ್ನೊಬ್ಬರು ಗೂಬೆಗೂರಿಸೋದು ಇದನ್ನು ನಿಲ್ಲಿಸಬೇಕು. ಅವರವರ ಜವಾಬ್ದಾರಿ ಅವರವರಿಗುಂಟು. ಸುನೀಲ್ ಕುಮಾರ್ ಮಾಡ್ತಾರಾದರೆ ಅವರೇ ಇದು ಮಾಡಿ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಲಿ. ಇಲ್ಲ ಉದಯ್ ಕುಮಾರ್ ಮಾಡ್ತಾರೆ, ಅವ್ರದ್ದೇ ಸರ್ಕಾರ ಉಂಟು, ಅದು ಏನು ಬೇಕು ಗೋಮಾಳ ಇದ್ದರೂ ಅದು ಒಂದು ಬಂಡೆ ಮೇಲೇನು ಗೋಗಳಿಗೆ ಅಲ್ಲಿ ಏನು ಇದು ಮಾಡಲಿಕ್ಕೆ ಆಗಲ್ಲ, ಅಲ್ಲಿ ಏನು ಹುಲ್ಲು ಬೆಳೆಸಲಿಕ್ಕೆ ಆಗಲ್ಲ. ಅದು ಗೋಮಾಳ ಇದ್ದರೂ ಸರ್ಕಾರದ ಮಟ್ಟದಲ್ಲಿ ಅಂಥ ಬಂಡೆ, ಎತ್ತರ ಬಂಡೆ ಇರುವ ಜಾಗವನ್ನೆಲ್ಲ ಗೋಮಾಳದಿಂದ ಕೈ ಬಿಡುವಂಥ ಒಂದು ನಿರ್ಣಯ ಮಾಡಲಿ. ಆಗ ಅದೆಲ್ಲ ರೆಕಾರ್ಡು ಕ್ಲಿಯರ್ ಆಗ್ತದೆ. ಆ ಮುಖಾಂತರಕ್ಕೆ ಅನುದಾನವನ್ನು ತರಿಸ್ಕೊಳ್ಬೋದು. ಅದನ್ನು ಉದಯ್ ಕುಮಾರ್ ಬೇಕಾದರೆ ಮಾಡಲಿ, ಅಥವಾ ಒಂದು ಟ್ರಸ್ಟ್ ಮಾಡಿದ್ದಾರೆ, ಆ ಟ್ರಸ್ಟ್ ಅವರು ಹೋರಾಟ ಮಾಡಬೇಕಾದ್ರೆ ಮಾಡಲಿ, ಅಥವಾ ದಿವ್ಯ ನಾಯಕ್ ಆ್ಯಂಡ್ ಟೀಮ್ ಅವ್ರು ಮಾಡೋದಿದ್ರು ಮಾಡಲಿ. ಯಾರಾದರೂ ಆಗ್ತದೆ, ನಮಗೆ ಅದು ನೋಡಲಿಕ್ಕೆ ಆಗೋದಿಲ್ಲ, ಅದನ್ನು ಸರಿಯಾಗಬೇಕು. ಅದಕ್ಕೆ ಯಾರು ಮಾಡ್ತೀರಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತೇಳಿ ಹೇಳ್ತೇನೆ. ಇನ್ನು ಮುಂದಕ್ಕೆ ಇಂಥ ಕೆಲಸಗಳು ಆಗಬಾರ್ದು. ಅದಾಗಿದ್ದು ಆಯಿತು. ಒಂದು ಕೆಲಸವನ್ನು ನಾವು ಮಾಡುವಾಗ ಅದರ ಸಾಧಕ ಬಾಧಕಗಳ ಆಲೋಚನೆ ಮಾಡಿ ಆಗಬೇಕು. ಅದು ಅಲ್ಲಿ ಇಷ್ಟು ಟನ್ ಆಗ್ತದೆ, ಆ ಟನ್ ಕೆಪಾಸಿಟಿ ತಗೊಳ್ಳಿಲ್ಲ, ಕೆಳಗಿನ ಸ್ಟ್ರೆಚ್ಚರ್ ಎನ್ನುವಂಥದ್ದೆಲ್ಲ ಬರ್ತಾ ಉಂಟು. ಅದೊಂದು ಪ್ಲ್ಯಾನಿಂಗ್ ಇದ್ದು ಮಾಡಿರುವಂಥ ಆ್ಯಕ್ಷನ್ ಪ್ಲ್ಯಾನ್ ಮಾಡಿರುವಂಥ ಕೆಲಸ ಅಲ್ವಾ. ಅದೇ ಯಾಕಿರೋದು ಆ ಸ್ಟ್ರೆಚ್ಚರ್ ತಗೊಳ್ಳಿಲ್ಲ. ಫಸ್ಟಿಗೆ ಪರಶುರಾಮ ಸ್ಟ್ಯಾಚ್ಯೂದ್ದು ಅದು ಎಷ್ಟು ಹೈಟ್, ಎಷ್ಟು ಅದು ವೆಯ್ಟ್ ಬರ್ತದೆ,
ಫುಲ್ಲು ಅದು ನನಗೆ ತಿಳಿದ ಮಟ್ಟಿಗೆ ಅದು ಫುಲ್ಲು ಕಂಚಿದ್ದು ಒಂದು ಅದಕ್ಕೆ ಎರಕ ಒಳಗೆ ಒಯ್ದು ಅದೊಂದು ಟನ್ಗಟ್ಟಲೆ ವೆಯ್ಟ್ ಬರುವಂಥ ಸಿಂಗಲ್ ಸ್ಟ್ಯಾಚ್ಯೂ ಅನ್ನುವಂಥ ವಿಚಾರವನ್ನು ನಾನು ಕೇಳಿದಾಗ ಉಂಟು. ಅದು ನಂಗೆ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡ ಪ್ರಕಾರ ಅದು ಅದರೊಳಗೆ ಕಂಚನ್ನು ಎರಕ ಒಯ್ತಾರೆ. ಅದು ಸಿಂಗಲ್ ಮೂರ್ತಿ ಅನ್ನುವಂಥದ್ದು ಇತ್ತು. ಅದು ಎಷ್ಟು ಟನ್ ಬರ್ತದೆ, ಆ ಟನ್ನನ್ನು ಆ ಸ್ಟ್ರೆಚ್ಚರ್ ತಗೊಳ್ತದ, ಇದೆಲ್ಲವೂ ನಾವು ಫಸ್ಟಿಗೆ ಪ್ಲ್ಯಾನ್ ಮಾಡಬೇಕಿತ್ತು. ಅದು ಸರಿ ಇದ್ದರೂ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅಂಥದ್ದು ಒಂದು ಗುಮಾನಿ ಬರ್ತಾ ಉಂಟು. ಆದ್ದರಿಂದ ಇದೆಲ್ಲದಕ್ಕೂ ಒಂದು ತರ್ಕಿಗೆ ಅಂತ್ಯ ಆಗಬೇಕು. ಇದು ಕೂಡಲೇ ಇದನ್ನು ಅಲ್ಲಿ ಪ್ರತಿಷ್ಠೆ ಮಾಡುವಂಥ ಕೆಲಸವನ್ನು ಆಗಬೇಕು ಅಂಥೇಳಿ ನಾನು ವಿಜ್ಞಾಪನೆ ಮಾಡ್ತೇನೆ. ಇದು ನಮ್ಮ ಕೋರಿಕೆ. ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರವಾಗಿ ನಾವು ಹೋರಾಟ ಮಾಡುವುದು ಅನಿವಾರ್ಯವಾಗ್ತದೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.